ಮಾನ್ಯರೇ, ಇರಾನ್ ಮತ್ತು ಇಸ್ರೇಲ್ ಯುದ್ಧವು ನಡೆಯುತ್ತಾ ಇದೆ. ಅದರ ಪ್ರಾರಂಭ ಘಟ್ಟದಲ್ಲಿಯೇ ಹಲವಾರು ಘಾತಕಗಳು ನಡೆಯುತ್ತಾ ಇದೆ. ಆದರೆ ನಮ್ಮ ಮಾಧ್ಯಮದ ಮಿತ್ರರು ಕೆಲವೊಂದು ತಪ್ಪುಗಳನ್ನು ಮಾಡುತ್ತಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು. ಕಾರಣ ಅಲ್ಲಿ ನಡೆಯುವಂತಹ ಕೆಲವೊಂದು ವಿಷಯಗಳನ್ನು ಮಾತ್ರ ಹೇಳಿದರೆ ನಮಗೆ ಸಂತೋಷವಾಗುತ್ತಿರುತ್ತಿತ್ತು. ಆದರೆ ಅಲ್ಲಿ ನಡೆಯುವಂತಹ ಕೆಲವೊಂದು ವಿಷಯಗಳನ್ನು ವಿಶಿಷ್ಟವಾಗಿ ಅವರಿಗೆ ವ್ಯೂವರ್ಸ್ ಸಿಗಲಿಕ್ಕೆ ಬೇಕಾಗಿ ಹೇಳುತ್ತಿದ್ದಾರೆಯೇ ಎಂಬುದು ನಮಗೆ ಡೌಟ್ ಬರುತ್ತಿದೆ. ನಮ್ಮ ಅದೆಷ್ಟೋ ಮಿತ್ರರಿದ್ದಾರೆ, ನಮ್ಮ ತಮ್ಮಂದಿರಿದ್ದಾರೆ, ನಮ್ಮ ಕುಟುಂಬದವರಿದ್ದಾರೆ, ವಿದೇಶದಲ್ಲಿ ಕೆಲಸ ನಿರ್ವಹಿಸುತ್ತಿರುವವರು. ಅದೆಷ್ಟೋ ಜನರು ಪ್ಯಾನಿಕ್ ಆಗುತ್ತಿದ್ದಾರೆ. ಏನಾಗಿರ್ಬೋದು, ಅಲ್ಲಿ ಏನಾಗಿದೆ ಎಂಬ ಮಾತು ಕೆಲವೊಂದು ವಿಡಿಯೋ ಕಾಲ್ಗಳು ಮಾಡಿ ನಾವು ಕೇಳುವಂಥ ಸಂದರ್ಭದಲ್ಲಿ ಇಲ್ಲಿ ಏನೂ ಇಲ್ಲ, ಯಾವುದೇ ಪ್ರಾಬ್ಲಮ್ಸ್ಗಳು ಇಲ್ಲ ಎಂದು ಅವರು ಹೇಳುವಾಗ ನಮ್ಮ ಮನಸ್ಸಿಗೆ ಸಮಾಧಾನವಾಗುತ್ತದೆ. ಮಾಧ್ಯಮದ ಮಿತ್ರರೊಂದಿಗೆ ಒಂದು ಸಣ್ಣ ವಿನಂತಿ, ನಿಮ್ಮಲ್ಲಿ ಕೇಳಲಿಕ್ಕಿರುವುದಿಷ್ಟೇ, ಸೇಫ್ ಆಗಿದ್ದಾರೆ ಎಂಬ ಮಾತುಗಳು ನಮ್ಮನ್ನು ಮತ್ತೆ ಹುರಿದುಂಬಿಸುತ್ತದೆ. ಅವರಿಗೆ ಬೇಕಾಗಿ ಪ್ರಾರ್ಥಿಸಬೇಕೇ ಹೊರತು ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಕೆಲವೊಂದು ದುಷ್ಟಶಕ್ತಿಗಳು ಇದರ ಹಿಂದೆ, ಅಂದರೆ ಈ ಯುದ್ಧ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಕ್ರಿಕೆಟ್ ಮ್ಯಾಚಿನಂತೆ ಅವರು ಅನುಭವಿಸುತ್ತಿದ್ದಾರೆ. ಎರಡು ಕಂಟ್ರಿಗಳ ನಡುವೆ ನಡೆಯುವಂತಹ ಕ್ರಿಕೆಟ್ ಮ್ಯಾಚಿನಂತೆ ಸಂಭ್ರಮಿಸುವವರಿದ್ದಾರೆ. ಕೋಮುವಾದ ಫ್ಯಾಸಿಸ್ಟ್ ಶಕ್ತಿಗಳೊಂದಿಗೆ ಕೇಳಲಿಕ್ಕಿರುವುದು, ನಮ್ಮ ಕುಟುಂಬವು ಅಲ್ಲಿ ಕೆಲಸ ನಿರ್ವಹಿಸುತ್ತಿರುವುದು, ಈ ಭವ್ಯ ಭಾರತ ದೇಶಕ್ಕೆ ಅದೆಷ್ಟೋ ಕೊಡುಗೆಗಳನ್ನು ನೀಡಿದಂತಹ ನಮ್ಮ ಭಾರತೀಯರು ವಿದೇಶಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ನಮ್ಮ ತಮ್ಮಂದಿರಿದ್ದಾರೆ, ಹಿಂದೂ, ಮುಸಲ್ಮಾನ, ಕ್ರೈಸ್ತ ಧರ್ಮದ ಹಲವಾರು ಜನರು ಅಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸಂಭ್ರಮಿಸುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ನೋವು ಏನು ಎಂದು ಅವರ ಕುಟುಂಬದವರು ಇರುವಂತಹ ಪ್ರತಿಯೊಬ್ಬರ ಮನೆಯಲ್ಲಿ ಕೇಳಿದರೆ ಸಾಕಾಗುತ್ತದೆ. ಪ್ರತಿಯೊಂದು ಕ್ಷಣಕ್ಕೂ ಅವರು ಹೆದರುತ್ತಿದ್ದಾರೆ. ಏನಾದರೂ ಆಗ್ಬೋದೇ, ನಮ್ಮ ಕುಟುಂಬದವರಲ್ಲಿ ಇದ್ದಾರಲ್ವೇ, ಏನಾದರೂ ಆಗ್ಬೋದೇ. ಅಂತಹ ಒಂದು ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಇಂತಹ ಕಮೆಂಟ್ಗಳನ್ನು, ಬೇಡವಾದ ಕಮೆಂಟ್ಗಳನ್ನು ಹಾಕುವವರಲ್ಲಿ ಕೇಳಲಿ, ನಿಮಗೂ ಒಂದು ಹೃದಯವಿಲ್ವೇ? ನೀವು ಒಂದು ಮನುಷ್ಯರಲ್ಲವೇ? ನಿಮಗೆ ಒಂದು ಮಾನವೀಯತೆ ಎಂಬುದು ಇಲ್ವೇ? ಮಾನವೀಯತೆ ಸತ್ತೋಗಿದೆಯೇ ಎಂಬ ಒಂದು ಡೌಟ್ ನಮಗೆ ಬರುತ್ತಿದೆ. ಆದ್ದರಿಂದ ಅವರ ಸೇಫ್ಗಾಗಿ ಪ್ರಾರ್ಥನೆ ಮಾಡುವ. ಇದೊಂದು ಸಂಭ್ರಮಿಸುವ ಸಂದರ್ಭವಲ್ಲ. ನಮಗೆ ಬೇಕಾಗಿ ಜೀವಿಸಿದಂತಹ ಅದೆಷ್ಟೋ ಭಾರತೀಯ ಪ್ರಜೆಗಳು, ನಮ್ಮ ತಮ್ಮಂದಿರು, ನಮ್ಮ ಕುಟುಂಬದವರು ಜೀವನದ ಒಂದು ಮಜಲನ್ನು ಹುಟ್ಟಿಸಲು, ಮನೆಗಳನ್ನು ಕಟ್ಟಲು, ತನ್ನ ಮಕ್ಕಳನ್ನು ಉತ್ತಮ ರೀತಿಯ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಬೇಕಾಗಿ ವಿದೇಶಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾದದ್ದು ಈ ಸಂದರ್ಭಗಳಲ್ಲಿ ನಮ್ಮ ಕರ್ತವ್ಯವಾಗಿದೆ. ಅವರಿಗೆ ಪ್ರಾರ್ಥನೆ ಮಾಡಬೇಕಾಗಿರುವುದು ಈ ಸಂದರ್ಭದಲ್ಲಿ ನಮ್ಮ ಕರ್ತವ್ಯವಾಗಿದೆ. ಅದನ್ನು ಬಿಟ್ಟು ಅವರ ನೋವನ್ನು ಸಂಭ್ರಮಿಸುವ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಂದರ್ಭ ನಮಗೂ ಕೂಡ ಬರಲಿಕ್ಕಿದೆ ಎಂಬುದನ್ನು ನಾವು ಮರೆತು ಬಿಡಬಾರದು. ಆದುದರಿಂದ ಪ್ರೀತಿಯ ಮಿತ್ರರೇ, ನಾವೆಲ್ಲರೂ ಅವರಿಗೆ ಬೇಕಾಗಿ ಪ್ರಾರ್ಥಿಸುವ. ಅಲ್ಲಾಹನು ಸರ್ವಶಕ್ತನು, ಸರ್ವೇಶ್ವರನು, ಅಲ್ಲಾಹು ಅವರಿಗೆ ಎಲ್ಲ ಆಫತ್ತುಗಳಿಂದ, ಎಲ್ಲ ಮುಸೀಬತ್ತುಗಳಿಂದ, ಎಲ್ಲ ವಿಧ ಭಯದಿಂದ ಅಲ್ಲಾಹು ಮುಕ್ತಿಯನ್ನು ನೀಡಲಿ. ಯುದ್ಧವು ಕೊನೆಗೊಳ್ಳಲಿ. ಎಲ್ಲರೂ ಒಂದು ಶಾಂತಿ ಮತ್ತು ಸಮಾಧಾನದಿಂದ ಬಾಳಲಿ ಎಂಬುದು ಪ್ರತಿಯೊಬ್ಬರೂ ಪ್ರಾರ್ಥಿಸಬೇಕಾಗಿದೆ. ಇಲ್ಲಿ